ಕೋವಿಡ್ ಗಿಂತ ಡೆಡ್ಲಿ ವೈರಸ್ ಇವಾಗ ಇಂಡಿಯನ್ಸ್ ಮೇಲೆ ಅಟ್ಯಾಕ್ ಆಗಿದೆ. Deadly Hanta virus outbreak. Their status. ಇದೇನಾದ್ರೂ ನಿಮಗೆ ಬಂತು ಅಂದ್ರೆ ನೀವು ಬದುಕೋ ಚಾನ್ಸೇ ಇಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಪ್ರಿಕಾಷನ್ ತಗೊಳ್ಳಿ. ಎಲ್ಲವೂ ಶುರುವಾಗಿದ್ದು ಅರ್ಜೆಂಟೀನಾದಿಂದ ಸ್ಪೇನ್ಗೆ ಹೊರಟಿದ್ದಂತಹ ಕ್ರೂಸ್ ಶಿಪ್ ಇಂದ. ಇದರಲ್ಲಿ ಟೋಟಲ್ ಆಗಿ 149 ಜನ ಇರ್ತಾರೆ. ಇಬ್ರು ಇಂಡಿಯನ್ ಕ್ರೂ ಮೆಂಬರ್ಸ್. ಇವರಲ್ಲಿ ಡಚ್ ಕಪಲ್ ಕೂಡ ಇರ್ತಾರೆ. ಗಂಡನಿಗೆ 70 ವರ್ಷ, ಹೆಂಡತಿಗೆ 69 ವರ್ಷ. ಇವರು ಅರ್ಜೆಂಟೀನಾದಲ್ಲಿ ಪಕ್ಷಿ ವೀಕ್ಷಣೆಗೆ ಹೋದಾಗ ಇವರಿಗೆ ಗೊತ್ತಿಲ್ದಿರೋ ಹಾಗೆ ಇಲಿಗಳ ಸಲೈವ ಇರೋ ಡಸ್ಟ್ ಅನ್ನ ಇನ್ಹೇಲ್ ಮಾಡಿರ್ತಾರೆ. ಏಪ್ರಿಲ್ 1ನೇ ತಾರೀಕು ಶಿಪ್ ಅರ್ಜೆಂಟೀನಾದಿಂದ ಹೊರಡುತ್ತೆ. ಏಪ್ರಿಲ್ 6ನೇ ತಾರೀಕು ಗಂಡನಿಗೆ ಸಿಂಪ್ಟಮ್ಸ್ ಶುರು ಆಗುತ್ತೆ. ಏಪ್ರಿಲ್ 11ನೇ ತಾರೀಕು 70 ವರ್ಷದ ಗಂಡ ತೀರ್ಕೊಂತಾನೆ. ಏಪ್ರಿಲ್ 24ನೇ ತಾರೀಕು ಹೆಂಡತಿಗೂ ಸಿಂಪ್ಟಮ್ಸ್ ಶುರು ಆಗುತ್ತೆ. ಹೆಂಡತಿನ ಸೌತ್ ಆಫ್ರಿಕಾಗೆ ಎವಾಕ್ಯುಯೇಟ್ ಮಾಡಲಾಗುತ್ತೆ. ಆದ್ರೆ ಅವರು ತೀರ್ಕೋತಾರೆ. ಅಷ್ಟೊತ್ತಿಗಾಗ್ಲೇ ಜ್ವರ 9 ಜನಕ್ಕೆ ಹರಡಿರುತ್ತೆ. ಇನ್ನೊಬ್ರು ತೀರ್ಕೊಂತಾರೆ. ಇನ್ನ 8 ಜನಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈ ವೈರಸ್ ಎಷ್ಟು ಡೇಂಜರಸ್ ಅಂದ್ರೆ ಇದರ ಮಾರ್ಟಾಲಿಟಿ ರೇಟ್ 30ರಿಂದ 50% ಇದೆ. ಅಂದ್ರೆ ಇದು 100 ಜನಕ್ಕೆ ಅಟ್ಯಾಕ್ ಆದ್ರೆ 30 ಜನ ಪ್ರಾಣನ ಕಳ್ಕೊತಾರೆ. ಇಲ್ಲಿ ತನಕ ಇದಕ್ಕೆ ವ್ಯಾಕ್ಸಿನ್ ಕಂಡಿಡ್ದಿಲ್ಲ. ಈ ವೈರಸ್ ಬಂದ್ರೆ ಕ್ಯೂರು ಆಗಲ್ಲ. ಅದಕ್ಕೇನೆ ಮನೇಲಿ ಇಲಿಗಳಿದ್ರೆ ಅದನ್ನ ಓಡಿಸೋದಿಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲಾ ಮಾಡ್ಕೊಳ್ಳಿ. ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಮೇನ್ ಆಗಿ ಬಾತ್ರೂಮ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಹಣ್ಣುಗಳನ್ನ, ಫುಡ್ ಅನ್ನ ಓಪನ್ ಆಗಿ ಇಡಬೇಡಿ. ಒಟ್ನಲ್ಲಿ ಇಲಿಗಳಿಂದ ದೂರ ಇರಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಸೇಫ್ ಆಗಿರೋದಕ್ಕೆ ಹೇಳಿ. ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.